ಬಿಜೆಪಿಗರಿಗೆ ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಅದೇ ಮೊಟ್ಟೆ. ಹೌದು, ಬಿಜೆಪಿ ಶಾಸಕ ಮುನಿರತ್ನ ತಲೆಗೆ ಮೊಟ್ಟೆ ಏಟು ಬಿದ್ದಿದೆ. ನನ್ನ ಮೇಲೆ ಆಸಿಡ್ ದಾಳಿ ನಡೆಸಲಾಗಿದೆ, ನನ್ನ ಕೊಲೆಯಾದ್ರೆ ಡಿಕೆ ಬ್ರದರ್ಸ್ ಕಾರಣ ಅಂತ ಆರೋಪಿಸಿರುವ ಮುನಿರತ್ನ ರಾಜಕೀಯ ಪಡಸಾಲೆಗೆ ಮೊಟ್ಟೆ ಮಸಾಲೆ ಹಾಕಿದ್ದಾರೆ. ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಮೊಟ್ಟೆ ಏಟು. ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಬೆಂಗಳೂರಿನ ನಂದಿನಿ ಲೇಔಟ್ ಬಳಿಯ ಲಕ್ಷ್ಮೀದೇವಿ ನಗರ ವಾರ್ಡ್ನ ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ ಕಾರ್ಯಕ್ರಮವಿತ್ತು. ಕಾರ್ಯಕ್ರಮ ಮುಗಿಸಿ ಮುನಿರತ್ನ ನಡ್ಕೊಂಡು ಹೋಗ್ತಿದ್ರು. ಇದೇ ವೇಳೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಪಕ್ಕದಲ್ಲೇ ಇದ್ದ ಪೊಲೀಸರು ಮುನಿರತ್ನರನ್ನ ಸುತ್ತುವರೆದು ರಕ್ಷಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಮೊಟ್ಟೆ ಎಸೆದಿದ್ದಾರೆ ಅಂತ ಮುನಿರತ್ನ ಬೆಂಬಲಿಗರು ಆರೋಪಿಸಿದರು. ಮುನಿರತ್ನ ಸೇರಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಆದ್ರೆ ನಾವು ಮೊಟ್ಟೆ ಎಸೆದಿಲ್ಲ, ನಮ್ಮ ಮೇಲೇನೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತ್ಯಾರೋಪ ಮಾಡಿದ್ರು. ನನ್ನ ಕೊಲೆಯಾದ್ರೆ ಡಿಕೆ ಬ್ರದರ್ಸ್ ಕಾರಣ ಅಂತ ಮುನಿರತ್ನ ಆರೋಪ. ಸಿಟಿ ರವಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ನನ್ನನ್ನ ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಗುಂಪು ಕೊಲೆ ಒಳಗಡೆ ಮಾಡೋದಕ್ಕೆ 150 ಜನ ಸೇರಿರೋದ್ರಿಂದ 100 ಜನ ಪೊಲೀಸ್ ಅವರು ನನಗೆ ರಕ್ಷಣೆ ಕೊಟ್ಟಿದ್ದಾರೆ. ನನ್ನನ್ನು ಇವ್ರು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಕಾನೂನನ್ನ ಮಾಧ್ಯಮದವರು ಇದನ್ನ ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ಇತ್ತ ಮುನಿರತ್ನ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಗಲಾಟೆಯಲ್ಲಿ ಹಲವರಿಗೆ ಗಾಯವಾಗಿದ್ದು 2 ಕಾರುಗಳು ಜಖಮ್ಮಾಗಿವೆ. ಗಲಾಟೆ ಸಂಬಂಧ 3 ಬಂಧಿಸಲಾಗಿದೆ. ಅಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಆಸಿಡ್ ದಾಳಿ ಅಂತ ಮುನಿರತ್ನ ಟ್ವೀಟ್. ಡಿಕೆ ಬ್ರದರ್ಸ್ ಮತ್ತು ಹನುಮಂತರಾಯಪ್ಪ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿಯಾಗಿದೆ ಅಂತ ಮುನಿರತ್ನ ಟ್ವೀಟ್ ಮಾಡಿ ಗಂಭೀರ ಆರೋಪ ಮಾಡಿದ್ರು. ಮೊಟ್ಟೆ ದಾಳಿಯ ವೇಳೆಯ ವಿಡಿಯೋದಲ್ಲಿ ಕೂಡ ಆಸಿಡ್ ದಾಳಿ ಅಂತ ಕೂಗುವ ಧ್ವನಿ ಕೇಳಿಸುತ್ತೆ. ಆದ್ರೆ ದಾಳಿ ನಡೆಸೋ ಮುನ್ನವೇ ಆಸಿಡ್ ದಾಳಿ ಅಂತ ಕೂಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಅಟ್ಯಾಕ್ನ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತ? ಮುನಿರತ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನೋ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತಂತೆ. ಹೀಗಾಗಿ ಮುನಿರತ್ನಗೆ ಎಚ್ಚರಿಕೆ ನೀಡಿದ್ದ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮುನಿರತ್ನ ವಿರೋಧಿ ಬಣದ 30 ಜನರನ್ನ ವಶಕ್ಕೆ ಪಡೆದಿದ್ರು. ಇಷ್ಟಾದ್ರೂ ಮೊಟ್ಟೆ ದಾಳಿ ನಡೆದೇ ಹೋಗಿದೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವ್ರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಆರೋಗ್ಯ ತಪಾಸಣೆ. ಮೊಟ್ಟೆ ಏಟು ತಿಂದ ಮುನಿರತ್ನ ತಲೆ ಮೇಲೆ ಕರ್ಚೀಫ್ ಹಾಕೊಂಡು ಮಲ್ಲೇಶ್ವರಂನಲ್ಲಿರೋ ಕೆಸಿ ಜನರಲ್ ಆಸ್ಪತ್ರೆಗೆ ಬಂದ್ರು. ಮೇಲ್ನೋಟಕ್ಕೆ ಆಸಿಡ್ ಮಾದರಿಯ ದ್ರವ್ಯದ ಬಗ್ಗೆ ಮಾಹಿತಿ ನೀಡಿ ಚಿಕಿತ್ಸೆ ಪಡೆದುಕೊಂಡ್ರು. ನಂದಿನಿ ಲೇಔಟ್ ಠಾಣೆಗೆ ಮುನಿರತ್ನ ದೂರು. ಮೊಟ್ಟೆ ಎಸೆದ ಘಟನೆ ಸಂಬಂಧ ಶಾಸಕ ಮುನಿರತ್ನ ನಂದಿನಿ ಲೇಔಟ್ ಠಾಣೆಗೆ ದೂರು ನೀಡಿದ್ದಾರೆ. ಆಸ್ಪತ್ರೆಯಲ್ಲೇ ಪೊಲೀಸರಿಗೆ ದೂರು ನೀಡಿರೋ ಮುನಿರತ್ನ ಎಫ್ಐಆರ್ ದಾಖಲಾದರಷ್ಟೇ ಡಿಸ್ಚಾರ್ಜ್ ಆಗಲು ನಿರ್ಧರಿಸಿದ್ದಾರೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಬೆಂಕಿ ಸೈಲೆಂಟ್ ಆಯಿತು ಅನ್ನೋವಾಗಲೇ ಇದೀಗ ಮೊಟ್ಟೆ ಕದನ ಶುರುವಾಗಿದೆ. ಸುನೀಲ್, ವಿನಯ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.